ಪ್ರಸೂತಿಸಿ ಹೇಳು ಊಟಕ್ಕೆ ಬಾ. ಅವ್ನು ಹುಚ್ಚಿಡ್ದು ಹೋತ. ನನಗೆ 30 ವರ್ಷ ಆಗ್ಯದ, ನನಗೇನೂ ಗೊತ್ತಿಲ್ಲ, ನೀ ಎಲ್ಲ ಚಿಟ್ಪುಟ್ಟು ಹುಡುಗಿ ನನಗೆ ಸೋಲಿಸ್ಬಿಟ್ಟಿಲ್ಲ ಅಂತೇಳಿ. ಇದರ ಅರ್ಥ ಯಾರು ಹೇಳ್ತೀರಿ ಅವ್ರು ಗೆದ್ದಾಗ, ನೀವು ಹೇಳಿದ್ರ ಹೆಣ್ಣು ಗೆದ್ದಾಗ, ಅವ್ರು ಹೇಳಿದ್ರ ಗಂಡು ಗೆದ್ದಾಗ. ಪ್ರಾಣ ಹೋಗಿತ ಕೇಳೋ ಹೆಂಗ ಯಮರಾಜ ಬಂದ ತಗೊಂಡ ಹೋಗಿದ ಯಮಲೋಕದೊಳಗ. ಅದು ಸಾವಿತ್ರಿಯ ನೆದರಿಗೆ ಬಿದ್ದೆ ತಪ್ಪ ಆವಾಗ. ಯಮಲೋಕದೊಳಗ ಹೋಗಿ ಯಮರಾಜನ ಸಂಗಾಟಾಗ ಏನ್ ಮಾಡ್ತಾಳವ ಇದ್ರ ಬದ್ರ ನಿತ್ತ ಲಡಾಯಿ ಮಾಡ್ಯಾಳ ಕೇಳ್ರಿ ಆವಾಗ. ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಕೇಳ್ರಿ ಜಗದಾಗ. ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿದಾಳು. ಹೌದವ ಆಕಿನೇ ಸತ್ಯವಾನ ಸಾವಿತ್ರಿ ಅಂತ ಅದಾಳು ಜಗದಾಗ. ಒಂದ ಮಾತ ಕೇಳತೀನ್ರಿ ಗಂಡ ಹಾಡವಾಗ. ನಿಮ್ಮ ಗಣಸ್ರೊಳಗ ಯಾವ ತಂದಿರಿ ಹೆಣ್ತಿ ಜೀವ ಹೊಳ್ಳಿ. ಸತ್ತ ಗಂಡನ ಪ್ರಾಣ ನಾವು ಹೆಣ್ಣ ಮಕ್ಕಳ ತಂದಿರುವಾಗ. ನಿಮ್ಮವ್ರು ಯಾರು ಸತ್ತ ಹೆಣ್ತಿ ಪ್ರಾಣ ಯಾವ ತಂದಿರಿ ಹೇಳ್ಬೇಕ ಈಗ. ಹೇಳದಿದ್ರ ನಿನ್ನ ಡಪ್ಪ ಕಟ್ಟಿಸುವ ಸುನ್ನಳ ಊರಾಗ. ಇದು ವರದ ಕುಷ್ಠ ರೋಗ ಹತ್ತಿ ಗಂಡ ನೆಳತೇದ. ಯಾರಿವ ಅವನೇ ಮಂಡ ಕೈ ಕಾಲ ಆಗಿದ್ದು ಗಂಡಗ. ಎದ್ದ ತಿರ್ಗಲಾಕ ಬರತ್ತಿದ್ದಿಲ್ಲೋ ಅವಾಗ. ಆಗ ಹೆಣ್ತಿಗಿ ಹೇಳ್ತಾನಪ್ಪ ಶಾಣ್ಯ ದೇವಿಗ. ಪರ ಸ್ತ್ರೀಯರ ಮ್ಯಾಲ ನನಗ ಮನಸ್ಸ ಈಗ ಆಗೈತಿ ಅಂತ. ಹೌದಲ್ಲ ಏನ್ ನನ್ನ ಓದ ಬಿಡ್ಬೇಕ ಅವ್ರ ಮಂಚದ ಮ್ಯಾಗ. ನಾ ಸಾಯುದ್ರೊಳಗಾಗಿ ಮುಕ್ತಿ ಸಿಗಬೇಕ ನನಗ. ಗಂಡನ ಇಚ್ಛ ಪೂರ್ಣ ಮಾಡ್ಬೇಕಂತ ತಿಳಿದ ಶಾಣ್ಯ ದೇವಿ ಏನ್ ಮಾಡ್ತಾಳ ಒಂದ ಬುಟ್ಟಿ ಮಾಡಿ ಕುಣಿಸ್ಯಾಳಪ್ಪ ಗಂಡನ ಬುಟ್ಟ್ಯಾಗ. ತನ್ನ ತೆಲಿಯ ಮ್ಯಾಲ ತಗೊಂಡು ನಡೆದಳ ಅಡವಿಯ ಒಳಗ. ಇದ ಮಂಡ ಕಾಲಿನ ಗಂಡ ಗಪ್ಪ ಕುಂಡ್ಲಿಲ್ಲ ಬುಟ್ಟ್ಯಾಗ. ಒಂದ ದೊಡ್ಡದ ಗಿಡ ಇತ್ತ ಗಿಡ ಕಟ್ಟುವಂಗಿ ನೀಟ ಏತು. ಮತ್ತೇನೈತ್ರಿ ಒಬ್ಬ ಮಾಂಡವ ಋಷಿ ತಪ್ಪ ಮಾಡ್ತಿದ್ದ ಗಿಡದ ಟೊಂಗ್ಯಾಗ. ಮ್ಯಾಲ ಕಾಲ ಹಕ್ಕಿ ತೆಳಗ ತೇಲಿ ಮಾಡಿದ್ದವಾಗ. ಬುಟ್ಟಿ ಒಳಗ ಕೂತಂತ ಗಂಡ ಗಪ್ಪ ಕೊಂಡ್ರಲೇಲ. ಏನ್ ಮಾಡ್ತಿದ್ವ ಇದು ಒದ್ದಾಡ್ಲಕ್ಕ ಹತ್ಯದಪ್ಪ ಬುಟ್ಟಿಯ ಒಳಗ. ಈ ಗಂಡನ ಕಾಲ ಬಡದ ಮಾಂಡವ ಋಷಿಯ ನೆತ್ಯಾಗ. ಋಷಿ ಕಣ್ಣ ತೆರೆದ ಶ್ರಾಪ ಕೊಟ್ಟನ ಕೇಳ್ರಿ ಆವಾಗ. ಎಷ್ಟೋ ವರ್ಷ ಆಯ್ತ ನಾನು ತಪ ಮಾಡ್ಲಕತ್ತಿದ್ನೀಗ. ಹೌದವ ನನ್ನ ನೆತ್ತಿಗೆ ಒದ್ದ ತಪ ಭಂಗ ಮಾಡ್ಯ ನನ್ನ ಮ್ಯಾಗ. ಸೂರ್ಯ ಹೊಂಡೋದ್ರೊಳಗಾಗಿ ಪ್ರಾಣ ಹೋಗ್ಲಿ ಅಂದು ಆವಾಗ. ಹಿಂಗ
ಬಂದ ಶ್ರಾಪ ಕೊಟ್ಟ ಶ್ರಾಪ ಕಿವಿಗಿ ಬಿತ್ತು ಅಕ್ಕಿಗ ಮತ್ತೇನೈತ್ರಿ ಋಷಿ ಆಡಿದ ಮಾತ ಉಸಿಯ ಹೋಗೋದಿಲ್ಲ ಅಂದ್ಲಾಗ ಸೂರ್ಯ ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗೋದೀಗ ನಿತ್ತ ಸೂರ್ಯ ದೇವಗ ಆನೆ ಎಟ್ಟಳ ಶಾಂಡ್ಯ ಆವಾಗ ನೀನು ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗತೈತಿ ಹೌದಲ್ಲ ಏ ಆನಿ ಅದಿತ್ತ ಸೂರ್ಯ ದೇವ ಹೊಂಡಬ್ಯಾಡೋ ಹೊರಗ ತಾಯಿ ಮಾತಿ ಕೇಳಿ ಸೂರ್ಯ ಉದಿ ಆಗಿಲ್ಲ ಅವಾಗ ಏನಾತಿಪ್ಪ ಏನೈತ್ರಿ ತಂಗಿ ಸ್ವತಃ ಶಾಂಡ್ಯಾದೇವಿ ಹಾ ಕುಷ್ಠರೋಗ ಹತ್ತಿ ನೆಳತ್ತಿದ್ದಿ ನೀನು ಮಂಡ ಕಾಲಿನ ಗಂಡ ಹೌದು ಹೌದಲ್ಲ ಬುಟ್ಟ್ಯಾಗ ಕೂತಿದ್ದಿ ಗಪ್ಪರೆ ಕುಂಡ್ರಬೇಕಿತ್ತು ಚಟನ ಸುಮಾರಿ ಗಂಡ ಹಾಡುತ್ತರು ಏ ಜನ ಸುಮಾರು ಇವ್ರು ಬಾಳ ಇವು ಉಪಕಾರ ಮಾಡ್ಲಕ್ ಹೋಗಂಡ್ಲಿ ಅಪಕಾರ ಮಾಡ್ಕೊತ ಬೇನ್ ಹತ್ತವ್ರಿ ನಮ್ಮ ಹಿಂಬಾಲ ಹೌದು ಹೌದಲ್ಲ ಸುಮ್ಮಕಿ ಶಾಂಡ್ಲೆ ದೇವಿ ಅನಾಂಟ್ಲೆ ಸೂರ್ಯಾಗ ಆನಿ ಇಟ್ಟಾಳ ಹೌದು ನಾ ಅದ್ರನ್ನ ಹಾ ಲೌಕರ್ ಬಂದು ಕಿತ್ಕೊಂಡು ಹುರ್ಕೊಂಡು ಹೋಗಿದ ನನಕಿನ ಖರೆ ಐತಲ್ಲ ಅವು ಹಂಗೆಲ್ಲ ಮಾಡ್ಯಾರ ಅನ್ಲಿ ಅವ್ರ ಹೆಸರು ಉಳ್ದಾವ ಜಗದಾಗ ಹೌದು ಹೌದಿವ ಇವಂದ್ ಹೆಂಗ ಇವಂದ್ ಹೆಂಗ್ರಿ ಮನ್ಯಾಗ ಹ್ಯಾಡ್ ತಿರ್ಲಾಕಾಗೇನು ಹಾ ಪರಸ್ತ್ರೀಯರ ಮಂಚಕ್ ಹೋದ ನನ್ನ ಬೀಡ ಅಂದಿವ್ ಹೆವಳಂಕಿ ಮುನಿ ಹೌದು ಹೌದು ಕೈ ಕಾಲು ಮಂಡದಾವ್ ಖರೆ ಕಿವ ರಕ್ತ ಬಸಿಲಾತಿ ಐತಿ ಹೌದಲ್ಲ ತನ ಎದ್ದು ಹೋಗಲಾಕ ಬರುವಾತ ಹೌದ ಇದ್ರ ಮನೆ ಸಾಯ್ತಂದ್ರೆ ಇದಕ್ಕೆ ಆತ್ಮಕ ಮುಕ್ತಿ ಸಿಗಂಗಿಲ್ಲ ತಿಳ್ಕೊಂಡ ಹೌದು ಬುಟ್ಟಿ ಒಳಗೆ ಇಟ್ಟುಕೊಂಡು ಹೊಂಟ್ಲ ಶಾಂಡ್ಲಾದೇವಿ ಸುಮ್ಮ ಕುಂಡ್ರಬೇಕಲ್ಲ ಬುಟ್ಟಿಯಾಗ್ರಿ ಸೋಮ ಕೊಡ್ಬೇಕಲ್ಲ ಇವ್ ಮಂಡಕಾಲಿನ ಗಂಡ ಇದು ಲಾಟಿ ಪಿಟಿ ಒದ್ದಾಡ್ಲಕೈತು ಒಳಗ ಹೌದ್ರಿ ಅವಾಗ ಮಾಂಡವ ಋಷಿ ತಪ್ಪ ಮಾಡ್ಲತ್ತಿದ್ದ ಮಾಂಡವ ಋಷಿ ನೆತ್ತಿ ಹೋಗಿ ಅವನ ಕಾಲ ಬಡದು ಹೌದ್ರಲ್ಲ ಮುಂದೇನೈತಿ ಎಷ್ಟೋ ವರ್ಷ ತಪ್ಪಾಗೈಲತ್ತಿ ನನ್ನ ನೆತ್ತಿಗೆ ಹೋದ ನನ್ನ ತಪ್ಪ ಯಾವ ಭಂಗ ಮಾಡ್ಯಾನಲ್ಲ ಹೌದ ಸೂರ್ಯ ಹೊಂಡೋದ್ರೊಳಗಾಗಿ ಈ ಮಗನ ಪ್ರಾಣ ಹೋಗ್ಲತ್ತ ಮಾಂಡವ ಋಷಿ ಶ್ರಾಪ ಕೊಟ್ಟ ಹೌದು ಹೌದು ಋಷಿ ಆಡಿದ ಮಾತು ಉಸಿ ಹೋಗಂಗಿಲ್ಲ ತಿಳ್ಕೊಂಡು ನನ್ನ ತಾಯಿ ಶಾಂಡ್ಲಾದೇವಿ ಒಂದು ವಿಚಾರ ಮಾಡ್ತಾಳ ಏನಂತ ಮಾಡ್ತಾಳ ತಂಗಿ ಏ ಸೂರ್ಯ ಹೌದು ನೀ ಉದಿ ಆದ್ರ ನನ್ನ ಗಂಡನ ಪ್ರಾಣ ಹೋಗೋಗಿತ್ತಂದ್ರ ಒಟ್ಟ ಉದಿ ಆಗ್ಲಕ್ ಹೋಗ್ಬೇಡ ತಾನಿ ಇಟ್ಟು ಬಿಟ್ಲ ಹೌದು ಹೌದಲ್ಲ 33 ಕೋಟಿ ದೇವಾನ ದೇವತೆಯರೆಲ್ಲ ಬಾಂಧಕಿ ಪಾದಕ್ಕೆ ಯಾವಾಗ ಶರಣಾಗಿ ಬಿದ್ದಾರ ನೋಡ ಹೌದು ಅವಾಗ ಆಣಿ ತಕ್ಕೊಂಡ ಮ್ಯಾಲ ಸೂರ್ಯ ದೇವ ಕಿತ್ಕೊಂಡು ಹೊರಗೆ ಬಂದನ್ರಿ ನಮ್ಮ ಹೆಣ್ಣು ದೇವ್ರ ತಾಕತ್ತೈತಿ ಸೂರ್ಯನ ಸಹಿತ ಆಣಿ ಹಾಕಿ ಗಪ್ಪ ನಿಂದ್ರಸ್ಯಾರ ಹೌದಲ್ಲ ಇವ್ರು 3 ಮಂದಿ ಒಂದ್ ಅಗದ ಮಾಡುನು ಹ್ಯಾಂಗ್ ಮಾಡೋಣ್ರಿ ಇಲ್ಲಿ ಅಂಬೇವಾಡ ಊರಾಗಿಂದ ಒಂದು ನಾಯಿ ಚೌ ಹಾಕುನು ಆನಿ ಹಾಕಿ ತರ್ಬತಾರ ನೋಡ್ತಾನ ನಾಯಿ ಇವ್ರು ನೋಡು ನನ್ನ ನಾಯಿನ ತರಬುದಿಲ್ಲ ನಾವು ಸೂರ್ಯನ್ ತರ್ಬಿ ಒಂದ್ ನಾಯಿ ಚೌ ಹಾಕಿ ತರ್ಬ್ರಿ ನೀವು ಆನಿ ಹಾಕಿ ನೋಡು ಹೌದು ಹೌದಲ್ಲ ಅದ್ ಹೆಂಗ ಆಗಲಾಯ್ತಿ ಗೊತ್ತೇನು ಇವ್ರು ಮಾಡೋ ಮಾತ ಹ್ಯಾಂಗ್ರಿ ನಮ್ಮ ಗಂಡ ಹಾಡೋರ ಮಾತು ಹೆಂಗಾಗಲತ್ತೇವಪ್ಪ ಅಂದ್ರೆ ಹ್ಯಾಂಗ್ರಿ ಊರಾಗ ದೊಡ್ಡ ಊರ ಹಾ ಈಗ ಅಂಬೇವಾಡ ಊರ್ ಹೆಂಗ ದೊಡ್ಡದೈತ್ಲೆ ಹಿಂಗ ಒಂದ್ ದೊಡ್ಡ ಊರಾಗ ಹೌದ್ರಲ್ಲ ನಟ್ ನೋಡು ಊರಾಗ ಗೌಡ್ರ ಮನ್ಯಾಗ ಒಂದ್ ದೊಡ್ಡ ನಾಯಿ ಇತ್ತತ್ರಿಪ್ಪ ಹಾ ನಾಯಿ ಇದ್ದಾಗ ಏನೈತ್ರವ ಗೌಡ್ರ ಮನ್ಯಾಗ ಒಂದು ದೊಡ್ಡ ನಾಯಿ ಇತ್ತು ಹಾ ಆ ಗೌಡ್ರ ಮನ್ಯಾಗ ತುಡುಗರು ಹೊಕ್ಕಿದ್ರತ್ತ ಓಡಿ ಬಂದ ಹೌದ್ರಿ ಗೌಡ್ರ ಮನ್ಯಾಗ ತುಡುಗರು ಹೋಗಂಡ್ಲೆ ಗೌಡ್ರ ನಾಯಿ ಬಗಳಕ ಚಾಲೂ ಮಾಡೈತಿ ಹಾ ಚಾಲು ಮಾಡ್ತಾರ ಏನ ತುಡುಗರು ನೋಡಿ ಹೌದು ಗೌಡ್ರ ಮನ್ಯಾಗ ತುಡುಗರು ಹೊಕ್ಕಿದ್ರ ಅಂತೇಳಿ ಗೌಡ್ರ ನಾಯಿ ತುಡುಗರು ನೋಡಿ ಬಗಳತಿತ್ತ ಹೌದು ಇವು ಸುನ್ನಾಳ ನಾಯಿ ಇದಾವಲ್ಲ ಇವು ಹೊರಗಿನ ನಾಯಿಗಳು ಇವು ಹೊರಗಿನ ನಾಯಿ ಹಂಡ ಬಂಡ ಇವು ಹೊರಗೆ ನಿಂತು ಬೇಡ ಬಗಳತಿದ್ವು ಅತ್ ಹೊರಗೆ ಆದ ವಾಲಿ ಓನ್ಯಾಗ ಇವು ಹೊರಗೆ ಹಾದಿ ದಾಂಡ್ಯಾಗ ಹೊರಕೇರಿಯಾಗ ಹೌದ್ರಲ್ಲ ಮುಂಜಾನೆ ಎದ್ದು ಎಲ್ಲ ನಾಯಿಗಳು ಮೀಟಿಂಗ್ ಕೂಡಿಸಿದ್ವಲ್ಲ ಮೀಟಿಂಗ್ ಕೊಡ್ತಾರಲ್ಲ ಎಲ್ಲ ಕೂಡಿ ಒಂದ್ ಜಾಗನ್ಯಾಗ ಹೊಳೆ ಅದು ಅತ್ತ ಹೌದು ಈ ಹೊರಗಿನ ನಾಯಿ ಎತ್ತಿದ್ವು ಅತ್ತ ಏನಂತ ಅದ್ ಮತ್ತ ಗೌಡ್ರ ನಾಯಿ ಬಂದ್ ಹೇಳ್ತತ್ತ ನಮ್ಮ ಓನ್ಯಾಗ ನಿನ್ನ ತುಡುಗರು ಹೊಕ್ಕಿದ್ರು ಹೌದ ಅದಕ್ಕ ನಾ ಬಗಳತ್ತಿದ್ನಿ ನೀವ್ಯಾಕ ಬಗಳತ್ತಿದ್ರಿ ಓತ್ ಈ ನಾಯಿಗಳನ್ನ ಕೇಳ್ತದ ಹೊರಗ ಬರೋಬರಿ ಈ ನಾಯಿಗಳು ಏನಂದ್ವತ್ತ ಏನಂತ ಏನಪ್ಪ ಮೊದಲ ನೀ ಗೌಡ್ರ ನಾಯಿ ನೀ ಬಗಳಂಡೆ ನಾವ್ಯಾಂಗ ಗಪ್ಕೊಂಡ್ರು ನಿನ್ ನೋಡಿ ನಾವು ನೀನು ನೋಡಿ ನಾವು ಬಗಳತ್ತೀವ ಹೌದು ಹೌದಲ್ಲ ನೀ ಬಗಳತ್ತಿದ್ದೆ ನಿನ್ ನೋಡಿ ನಾವು ಬಗಳತ್ತೀವ ಹಂಗ ಕಂಡ ಬಗಳು ನಾಯಿನ ಬೇರೆ ಕಾಣಲ್ದ ಬಗಳು ನಾಯಿನ ಬೇರೆ ಹೌದು 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 ಖರೀ ಸಾಕಿದ ನಾಯಿ ಬ್ಯಾಟಿ ಮಾಡದ ವಿನಃ ಸೈರ್ಯದ ನಾಯಿ ಬ್ಯಾಟಿ ಮಾಡಂಗಿಲ್ಲ ಮಲ ಹಿಡಿಯಂಗಿಲ್ಲ ಅದ ಮಲ ಹಿಡಿಯಂಗಿಲ್ರಿ ಪಟ್ನ ಬೆಲ್ಟ್ ಬಿಚ್ಚಿಬಿಟ್ರಿ ಅಂದ್ರ ಹಂದಿ ಹಿಡ್ಲಕ್ಕ ಹೋಗ್ತತಿ ಅದ ಮಲ ಹಿಡಿ ನಾಯಿ ಅಲ್ಲ ಹೌದು ಹೌದಲ್ಲ ಹಂಗ ನೀನು ಸಾಕಿದ ನಾಯಿ ಆಗ್ಲಕ್ಕ ಆಗಂಗಿಲ್ಲ ಸೈರ್ಯದ ನಾಯಿನ ಆಗವ ಮತ್ತ ನೀ ಹೌದು 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 ಹಂಗ ಮಾತ ಘಾತ ಐತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯ ಐತಿ ಮಾತ ರತ್ನ ಐತಿ ನಾ ಕೇಳಿದ್ದ ಬ್ಯಾರೆ ನೀ ಹೇಳೋದ ಬ್ಯಾರೆ ಹೌದಲ್ಲ ಮಳಿ ಸರ್ಕಾರ ಗಂಡ ಐತಿ ಅಂದ್ರ ಮಳಿ ಯಾಕ ಕಂದ ಹಾಕತೈತಿ ಅಂತ ನಾ ಹೇಳಿನೇ ಏನ್ ಹೇಳ್ತಾನ್ರಿ ಮಳಿ ಕಂದ ಹಾಕಂಗಿಲ್ಲತ್ರಿ ಮಾಡ ಕಂದ ಹಾಕತೈತಿ ಇವ್ ಹೇಳ್ತಾನ ನೋಡ ಅದು ಸೃಷ್ಟಿ ನಿಯಮ ಹೌದು ಮಳಿ ಕಂದ ಹಾಕಂಗಿಲ್ಲ ಏನು ಮಾಡ ಕಂದ ಹಾಕತೈತಿ ಅಂದೆ ನೋಡು ಆ ಮಾಡನ ಹೆಣ್ಣೈತಿ ಮಳಿ ಬಂದ ಮಾಡಿನ್ಯಾಗ ಜಮಾ ಆಗತೈತಿ ಅಂದ್ರ ಶರೀರ ಒಳಗ ನಿನ್ನ ಜೀವಾತ್ಮ ಬಂದ ಜಮಾ ಆದಂಗ
ಹೌದು. ಉದಾಹರಣೆ ಕೊಡ್ಲತ್ತೀನಿ ನಿನಗ. ಬರೋಬರಿ ಶರೀರ ಒಳಗ ಬಂದ ಜೀವಾತ್ಮ ಜಮಾ ಆದಂಗ, ಹೌದಾ? ತಾಯಿ ಗರ್ಭದೊಳಗ ಪಿಂಡ ಮೂಡಿದಂಗ. ತಾಯಿ ಗರ್ಭದೊಳಗ ಹೆಂಗ ಪಿಂಡ ಮೂಡಿದ ಬಳಕ 9 ತಿಂಗಳು 9 ದಿವಸ ಗಂಟ್ಲೆ ಮಗು ಜನ್ಮ ತಾಳತಕ್ಲೆ, ಹಂಗ ಮಾಡಂದ್ರ ಹೆಣ್ಣ ಮಾಡಿನೊಳಗ ಮಳಿ ಜಮಾ ಆಗತೈತಿ. ಮಾಡದಕ್ಕೆ ದಿನ ತುಂಬಿ ಬಿಟ್ಟು ಅಂದ್ರ ಬಿಚ್ಚಿ ಬಿಡ್ತೈತಿ. ಅವಾಗ ನೀ ಹೊರಗ ಬರ್ತಿ. ಮಾಡಂದ್ರ ಹೆಣ್ಣ ಅಂದ್ರ ನಾ ಮೊದಲ, ನೀ ಹಿಂದಾಗಡೆ. ನಾವ್ ಆಗಿ ನೀ ಪೀಚೆ ಬರೋಬರಿ. ನಾವ್ ಮೊದಲ, ನೀ ಹಿಂದಾಗಡೆ. ಮಾಡಂದ್ರ ಹೆಣ್ಣಂದ್ರ ನನ್ನ ಸ್ವರೂಪ. ಅದಕ್ಕೆ ನಿನಗೆ ಏನ್ ಕೇಳಿ ನಾನು, ಕೆಳಗ ಅವ್ವ ಯಾಕಾದಿ ಆಗಬಾರ್ದ. ರಾಜಾಗೆ ಉಳಿ, ರಾಣಿ ಆಗಬೇಡ, ತೆಳಗ ಆಗಬಾರ್ದ. ಇವ್ರ ದಗದ್ ಹೆಂಗ ಮನ್ಯಾಗ 2 ಮಕ್ಕಳ ಮಾಡೋದು ಸಂಸಾರ ವಾಜ್ಯ ಆತಂದ್ರ ಕೈಯಾಗ ಹಾಡ್ಲಿಗೆ ಹಿಡಿದು ಬಂಡಾರ ಚೀಲ ಹೊರಸ್ಕೊಂಡ್ ನಡಿ ಎಲ್ಲವನ್ನ ಗುಡ್ಡಕ್. ಇದನ್ನ ಮಾಡಬೇಡ್ರಿ. ಅಪ್ಪನ ಬೆಳೆಸಲಕ್ ಬಂದಾರಿಲ್ಲ, ಗಚ್ಚ ಅಪ್ಪನ ಬೆಳೆಸುದ ಅವ್ವನ ತಗೊಳಂಗಿಲ್ಲ ಸನೇಕ. ತಗೋಬೇಡ್ರಿ ನೀವು. ಮತ್ತ ಅವುಗಳು ಕೂಡಿ ಅವ್ವನ್ ಯಾನ ಅಪ್ಪ ಇಲ್ಲದ ಅವು ಯಾವ ಕಿರಿ ಹಡದರಿನ ಕೇಳ್ತಾನ. ನೋಡಿಲ್ಲ ನಿನಗತ್ಲೆ ಬಾಯಿ ತುಂಡಿ ಅಲ್ಲ ನಂದ. ಶಾಸ್ತ್ರ ಲೇಖಿ ಹುಡುಕ್ಯಾಡ್ರ ಶಾಸ್ತ್ರದ ಸಿಗಬೇಕ. ತಂಗಿ ಈಗ ಏನ್ ಹೇಳ್ಕೊತ ಬಂದ ನಿನಗೆ ಪುರಾಣ ಲೇಖಿನ ಕೊಟ್ಟಕೋತ ಬಂದನಿ. ಈಗ ಗಂಡ ಇರ್ಲಾರ್ದನ ಯಾವ ಹಡದಿರಿನ ನನಗೆ ಕೇಳ್ತಿ. ಕೇಳ್ತಾನಲ್ಲ, ಗಂಡ ಇರ್ಲಾರ್ದ ಹಡದವ್ರ ಸುದ್ದಿ ಹೇಳ್ತಾನ ಕೇಳ. ಹೌದು ನೋಡಿ. ಇದು ಹೊಲದ ಗಂಡ ಹಾಡೋರು ಮತ್ತೊಂದು ಮಾತು ಕೇಳ್ತಾರ. ಹೌದಲ್ಲ, ಗಂಡ ಇರಲಾರ್ದ ಮಕ್ಕಳ ಆಗೋದಿಲ್ಲಂದಿ ಈಗ. ಗಂಡನ ಮಾಡ್ಕೊಳ್ಳಾರ್ದ ಒಬ್ಬಕ್ಕೆ ಹಡದಳ ಕಲ್ಯಾಣದೊಳಗ. ಅಕ್ಕ ನಾಗಮ್ಮಂತ ಇದ್ಳು ತಮ್ಮ ಕೇಳೋ ಎನ ಮ್ಯಾಗ. ಒಂದ ತಿಂಗಳ ಪುರಾಣ ಹೇಳುದ ಕಲ್ಯಾಣದೊಳಗ ಜೋರ ಏತ. ಅಲ್ಲಿ ತಾಟ ತೊಳಿಲಾಕ ಹೋಗತ್ತಿದ್ಳು ಆವಾಗ. ಒಂದ ತಾಟಿನೊಳಗ ಅನ್ನ ಪ್ರಸಾದ ಉಳ್ದಿತ್ತ ಆವಾಗ. ತಾಟ ತೊಳಿವಾಗ ಅನ್ನ ಪ್ರಸಾದ ಚೆಲ್ಲಬಾರದ ಅಂತ ಏನ್ ಮಾಡ್ತಾಳ ತಾಯಿ? ಅದೇ ಅನ್ನದ ಪ್ರಸಾದ ಸೇವನೆ ಮಾಡ್ಯಾಳ ತನ್ನ ಹೊಟ್ಯಾಗ. ಕೆಲವೊಂದು ದಿನ ಕಳೆದು ಅಕ್ಕ ನಾಗಮ್ಮಗಾವಾಗ ಆಕಿಗೆ ಗೊತ್ತ ಇರಲ್ದ ಪಿಂಡ ಮುಡಿತ ಆಕಿಯ ಹೊಟ್ಯಾಗ. ಯಾರಿಗೆ ಶರ್ಗ ಆಸೆ ಇಲ್ಲ, ಪರ ಪುರುಷನ ನೋಡೇ ಇಲ್ಲ. ಇದ ಹೆಂಗ ಮುಡ್ಯದ ಗೊತ್ತ ಇಲ್ರಿ ನನ್ನ ಹೊಟ್ಯಾಗ. ಮಂದಿಗೆ ಮಾರಿ ಹೆಂಗ ತೋರ್ಸ್ಲಿ ಅಂತ ತಿಳಿದಾಳ ಆವಾಗ. ಒಟ್ಟ ಬಾಗ್ಲ ಹೇಕ್ಕೊಂಡ ಮನಿ ಒಳಗ ಕುಂಡ್ರಬೇಕಂತ ಒಂದ 5-6 ತಿಂಗಳ ಬಾಕ್ಲ ಹಿಕ್ಕೊಂಡ ಕೂತಾಳ ಮನೆಯಾಗ. ನಮ್ಮ ಕಾಕ ಎಲ್ಲಿವ ತಾಳ ಸಿಕ್ಕವ ಇವನ ಕೈಯಾಗ. ನಾವ ಹಾಡಗ ಒಳೆಯ ಲಯ ಎದ್ದದ್ಯಪ್ಪ ಇವನೀಗ. ಇವಂಗ ತಾಳ ಬಾರ್ಸೋಂಗಿಲ್ಲಿ ತಾಳ ವಾಜಿ ಆಗ್ಯಾವೀಗ. 2 ಸಣ್ಣ ತಾಳ ಚುಬುಕ್ ಚುಬುಕ್ ನಡಿಸ್ಯಾನಿದ್ರಾಗ. ಕಮಿಟಿ ಅವ್ರ ಬೆನ್ನ ಹತ್ತಡ್ಲಿ ಓಡಿ ವಾದ 5-6 ತಿಂಗಳ ಬಾಕ್ಲ ಹಿಕ್ಕೊಂಡು ಅಕ್ಕ ನಾಗಮ್ಮ ಕೂತ್ಳವಾಗ. ನೆರಿ ಹೊರಿ ಮಂದಿ ವಿಚಾರ ಮಾಡ್ಯಾಳ ಕೇಳ್ರಿ ಆವಾಗ. ನಾಗಮ್ಮ ಒಟ್ಟ ಬಾಗ್ಲ ತೆರದಿಲ್ಲ ನೋಡ್ಲಾಕತ್ತೀವ ಇದರಾಗ. ಒಳಗದಾಳೇನ ಸತ್ತ ನೋಡುನು ಬರ್ರಿ ಎನ ಮ್ಯಾಗ. ಊರ ಎಲ್ಲ ಓಡಿ ಹೋಗಿ ಬಾಕ್ಲ ತೆರದ ನೋಡ್ಯಾರಾಗ. ಅವಾಗ ಏನೈತ್ರಿ? ತುಂಬಿ ಗರ್ಭವತಿ ಆಗಿ ನಿತ್ತಿಳ ನಾಗಮ್ಮವಾಗ. ಮಂದಿ ಬಾಯಿಗೆ ಬಂದಂಗ ಬೇಯತಾರ ಕೇಳಿ ಆಕೆಗ.
ಗಂಡನ ನೀನು ಮಾಡ್ಕೊಂಡಿಲ್ಲ ಅಂತ ಪದರ ಹೊತ್ತಿ ನೀನು ಹೌದವ್ವ ಯಾವ ಹಾದ್ರ ಪಿಂಡ ಹೊತ್ತಿ ಹೇಳ ನಿನ್ನ ಹೊಟ್ಯಾಗ ಮಂದಿ ಬಾಯಿಗೆ ಬಂದಂಗ ಬೇಯತಾರೋ ನಾಗಮಗಾವಾಗ ಆಗ ಇದ್ದ ಪರಿಸ್ಥಿತಿ ಹೇಳಲ್ಲ ನಿತ್ತ ಮಂದ್ಯಾಗ ಏ ಪರ ಪುರುಷನ ನೋಡೇ ಇಲ್ಲ ಆದ್ರಕ ಶರಗ ಹಾಸೆ ಇಲ್ಲ ಹೌದವ್ವ ನನ್ನ ಮಾತ ನಂಬ್ರಿ ಅಂದಾಳಪ್ಪ ಕೂಡಿದ ಮಂದ್ಯಾಗ ಮಂದಿ ಕಲ್ಲ ಒಗಿಲ ಕತ್ಯಾರಕ್ಕ ನಾಗಮಗಾವಾಗ ಎಂತ ಹುಡುಗಿ ನಮ್ಮ ಓಣಿ ಒಳಗ ನೀನ ಇದ್ರ ಈಗ ಮತ್ತೇನೈತ್ರಿ ನಮ್ಮ ಮಕ್ಕಳ ಸಹಿತ ಹಾದಿ ಬಿಡ್ತಾವಂದ್ರು ಆವಾಗ ಬಡದ ಹಕ್ಕಲಾತ್ಯಾರಕಿನ ಊರ ಹೊರಗಾಗ ಆಕಿ ಹೊಟ್ಟೆನ ಕೂಸ ಒದರಿ ಹೇಳಿತ ಕೂಡಿದ ಮಂದ್ಯಾಗ ಏ ಪರ ಪುರುಷನ ನನ್ನ ತಾಯಿ ಕಣ್ಣ ಎತ್ತಿ ನೋಡೇ ಇಲ್ಲ ಹೌದಲ್ಲ ಏ ಹಾದ್ರ ಪಟ್ಟ ಹೊರಸ ಬ್ಯಾಡ್ರಿ ನಮ್ಮವ್ರ ನಾನು ಚೆನ್ನ ಬಸವಣ್ಣ ಹುಟ್ಟಿ ಬರ್ತನ ಆಕಿಯ ಹೊಟ್ಯಾಗ ಅಕ್ಕ ನಮಗ ನಾಗಮ್ಮಗ ಗಂಡ ಯಾವ ಇದ್ದಿದೇಲ್ಲ ಹೌದು ಹೌದು ಮುಂದ ಚೆನ್ನ ಬಸವಣ್ಣ ಹುಟ್ಟಿ ಬಂದು ಆಕಿಯ ಹೊಟ್ಯಾಗ ಗಂಡನ ಸಂಬಂಧಿ ಇರಲಾರ್ದೆ ಹಡದಳ ಕಲ್ಯಾಣದೊಳಗ ಒಟ್ಟ ಹೆಣ್ಣ ಇರ್ಲಾರ್ದ ನೀ ಅವ ಹಡದಿ ಜಗದಾಗ ಏನಾಗಿದಪ್ಪ ಏನಾಯ್ತು ತಂಗಿ ಒಟ್ಟ ಗಂಡ ಇರ್ಲಾರ್ದ ಹಡದವ್ರ ಲೆಕ್ಕ ನಾವು ಹೇಳಿದೀವಿ ಹೌದು ಹೌದಲ್ಲ ಹೆಣ್ತಿನ ಕಟ್ಕೊಳ್ಳಾರ್ದ ನೀ ಯಾವ ಹಡದದಿ ಅದನ್ನ ಬಂದ್ ಹೇಳ ಬೇಕ್ರಲ್ಲ ನಾವ್ ಹೆಂಗ 9 ತಿಂಗಳು 9 ದಿವ್ಸ ಹೊಟ್ಯಾಗ ಇಟ್ಕೊಂಡು ತೆಗಿತೀವಿ ನೋಡ ಹೌದಲ್ಲ ಹಂಗ ನೀನು 9 ತಿಂಗಳು 9 ದಿವ್ಸ ಒಳಗೆ ಇಟ್ಕೊಂಡಿರ್ಬೇಕು ನೀನು ನಿನ್ನ ದ್ವಾರದಿಂದ ತೆಗೆದಿರ್ಬೇಕು ತೆಗ್ದಿರ್ಬೇಕಲ್ಲ ನೀವ್ ಏನ ತೆಗಿತಾ ನೀವು 7 ಮನ ಕಟ್ಟಿಗೆ ಸಜ್ಜು ಮಾಡೋದಾತತಿ ಆ ಕಡೆ ಇವ್ ತೆಗಿಲಾತಂದ್ರ ಹಚ್ಚಿ ಸುಟ್ಟು ಬಿಡೋಣ ಹೋಲಿ ನೀ ಎಲ್ಲಿ ಹೋದ್ರು ಬರ್ಬೇಕ ಮತ್ತೊಂದು ಮಾತು ಹೇಳ್ರವ್ರು ಏನಂತವ ಬೀಜ ಬಿತ್ತಬೇಕಾದ್ರು ರೀ ಮೊದಲು ಭೂಮಿಗಿಂತ ಮೊದಲು ಶ್ರೇಷ್ಠ ಬೀಜ ಅತ್ತ ಇವು ತಾಳೇನೆ ಹೇಳ್ತಾನೆ ಇದನ್ನ ಎಲ್ಲಿ ಬೀಜ ತಂದದ್ಯೋ ನಿನ್ನ ಹುಳಕ ಬೀಜ ಯಾವ ಬೀಜ ಆ ಬೀಜ ತಯಾರಾಗಬೇಕಾದ್ರೂ ಮೊದಲು ನಾನು ಅನ್ನ ಉಣ್ಬೇಕು ನೀನು ಹೌದು ಹೌದಲ್ಲ ನಿನಗಿನಕ ಒಂದು ಉದಾಹರಣೆ ಕೊಟ್ಟನ್ನೆ ಏನಂತ್ರಿ ನಿನ್ನಲ್ಲಿ ಅಂತ ತಾಕತ್ತು ತಯಾರಾಗಬೇಕಾದ್ರ ಮೊದಲು ನಾನು ಅನ್ನ ಉಣ್ಬೇಕು ಹೌದು ಹೌದು ಮ್ಯಾಲ ನೀರು ಕುಡಿಬೇಕು ನಿನಗ ದಿನ ಕಳಿಬೇಕು ಹುಟ್ಟಿದ ಮಗ ಡೈರೆಕ್ಟ್ ರೊಟ್ಟಿ ಒಣಗಿನ ತಿಂದಿ ನಾವು ಎದಿ ಹಾಲದು ಕುಡ್ದಿಲ್ಲನ ಇವ ಎದಿ ಹಾಲು ಕುಡ್ದಿಲ್ಲ ಇವು ಒಂಟ ಬಲಿ ಕುಡ್ದಾನ ಕ್ವಾಣಿನು ಏನು ಅದಕ್ಕ ಹಂಗ ಏನಾಗ್ತದಪ್ಪ ಅಂತಂದ್ರ ಏನ್ರಿ ಹಂಗೆ ನಿರಂಗಿಲ್ಲ ಹುಟ್ಟಿದ ಮಗ ಡೈರೆಕ್ಟರ್ ರೊಟ್ಟಿ ಒಣಗಿ ತಿಂದ ಜೋಪಾನ ಆಗಂಗಿಲ್ಲ ಮೊದಲ ಪಂಚಾಮೃತ ಅನ್ನುವಂಥದ್ದು ಮತ್ತ ಆಕಿ ಎದಿ ಹಾಲು ಕುಡ್ದಾಗ ಆಮ್ಯಾಲ ನಿನ್ನಲ್ಲಿ ಒಂದು ತಾಕತ್ತು ಬತ್ತ ಆಮ್ಯಾಲ ನಿನ್ನ ನವ ಎಲ್ಲ ಈ ದೌಡಿ ಒಳಗಿನ ಹಲ್ಲು ಟಿಸಲ್ ಹೊಡೆದ ಬಂದು ಆಮ್ಯಾಲ ಅನ್ನ ಯಾವ ಭೂಮಿ ತೆಲಿ ಮ್ಯಾಗ ಬಿದ್ದ ಮ್ಯಾಲ ತಾಯಿ ಎದಿ ಹಾಲು ಕುಡ್ದಿ ತೊಡೆ ದಿನಮಾನ ಕಳೆದು ಆಮ್ಯಾಗ ಅನ್ನ ಕಚ್ಚಿದಿ ಆಮ್ಯಾಲ ನೀರು ಕುಡ್ದಿ ಅನ್ನ ಹೆಣ್ಣ ನೀರು ಹೆಣ್ಣ ತಾಯಿ ಹೆಣ್ಣ ಹಾಲು ಹೆಣ್ಣ ಇವೆಲ್ಲ ನಿನ್ನಲ್ಲಿ ಸಂಗ್ರಹ ಆದ ಬಳಿಕ ಮುಂದೆ ವಯಸ್ಸಕ್ಕೆ ಬಂದ ನಿತ್ತಿ ವಯಸ್ಸಿಗೆ ಯಾವಾಗ ಬಂದ ನಿತ್ತಿ ಅವಾಗ ನಿನ್ನಲ್ಲಿ ಒಂದು ಚೈತನ್ಯ ಉತ್ಪತ್ತಿ ಆತ ಆ ಚೈತನ್ಯ ಯಾವಾಗ ಉತ್ಪತ್ತಿ ಆತು ಅವಾಗ ಒಂದು ನಿನಗ ಗೊಂಬಿ ಬೇಕಾತ ಗೊಂಬಿ ತಂದು ಯಾವಾಗ ಮಗಲಾಗಿಟ್ಟುಕೊಂಡಿ ಅದರ ಸಂಗಾಟ ಒಡಗೂಡ್ಕೊಂಡಿ ನಿನ್ನ ವಂಶೋದ್ಧಾರಿಕ ಬೆಳಿಲಕ್ಕ ಚಾಲು ಅದಕ್ಕೊಂದು ಮಾತು ಹೇಳ್ಯಾರ ಹೆಣ್ಮಗಳ 6 ತಿಂಗಳಿಗೆ ಬಸರ್ ಇದ್ರಂದ್ರ ಗಣಮಗ ಗುಪ್ಪಿತ 3 ತಿಂಗಳಾಗ ಬಸರ್ ಇರ್ತಾನತ್ತ ಮತ್ತ ಇವನ್ ಯಾರು ಬಸರ್ ಮಾಡಿದ್ರ ಅಂದ್ರ ಹಂಗಿಲ್ಲೋ ಅದಕ್ಕೆ ಸುಮ್ ಕೂತು ಅದಕ್ಕ ಹಂಗಿಲ್ಲ ಅದ ಯಾರು ಬಸರ್ ಮಾಡ್ಯಾರ ಅಂದ್ರೆ ಹಂಗಲ್ಲ 3 ತಿಂಗಳ ನೀರಿನ ಆಕಾರ ಏನು ಬಿಂದು ಐತ್ಲೆ ನಿನ್ನ ಮೈ ಒಳಗ ಮೆಟ್ಟ ಮಾಡಿದ್ದಿಲ್ಲ ಕರೆ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಏನೊಂದ ಕೈಲ 3 ತಿಂಗಳಾಗ ನಿನ್ನಲ್ಲಿ ಮೆಟ್ಟ ಮಾಡೈತಿ ಅದ
ಅದು ಮೆಟ್ಟು ಮಾಡೈತೇನ ಅಂಟ್ಲೇನ ಮಂದಿ ಕಡೆ ಗಟ್ಟಿಗೆ ಹಚ್ಕೊಳಕ್ ಹೋಗಿದಿ. ಅದು ಸುಮ್ಮ ಕುಂಡ್ರು ಕೊಡಂಗಿಲ್ಲ, ಅದು ಉಪ್ಪು ಉಂಡು ಶರೀರ ಕಾಗಾಳಿ ಮಾಡಸತೈತಿ ಬಿಡುದಿಲ್ಲ ಅದು. ಹಂಗ ಯಾವಾಗ ನಿನ್ನಲ್ಲಿ 3 ತಿಂಗಳ ಮೆಟ್ಟು ಮಾಡಿತ್ ನೋಡು, ಹುಡುಕ್ಯಾಡ್ಬೇಕಾತಿದ ಮಂದಿ ಬೇಲಿ ಸಿಗಿದ. ಅದಕ್ಕೆ ತಂದ ಕೊಳ್ಳಾಗ ಗಂಟು ಹಾಕೋಬೇಕಾತು. ನಿನ್ನಲ್ಲಿ 3 ತಿಂಗಳ ಮೆಟ್ಟು ಮಾಡಿತಿ ಖರೆ, ಅದಕ್ಕೇನೊಂದು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ, ಬರೇ ಒಂದು ಮುಟ್ಟಿಗೆಟ್ಟು ಪಿಂಡ ತಯಾರಾಗಿಲ್ಲ. ನಿನ್ನಲ್ಲಿ ಐತಿ ಖರೆ, ನಿನ್ನ ಬಿಂದು ಆಗಿಲ್ಲ. ಅದ ಒಂದು ನೀರಿನ ಆಕಾರ ಬಿಂದು ಬಂದು ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕೂಡ್ಕೋತ ನೋಡು, ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ಅದ್ವೈತ ಶರೀರ ಚಾಲುವಾತ. ಎಲ್ಲಿ ಇಕ್ಕಿತ್ ಯಾಕೆ ಬರಂಟ್ಲಿ ಅದ ಹಂಗೈತ್ರಿ. ಜೆರಾಕ್ಸ್ ಕಾಪಿ ಕೊಡವ್ರ ಹೆಣ್ಮಕ್ಳ ಅವ ಕೊಡ್ತಾನ. ಇವೇನು ಕೊಡ್ತಾನ? ಇವನ್ ಒಳಗ ಫ್ಯಾಕ್ಟ್ರಿ ಇಲ್ರಿ, ಒಳಗ ಇಲ್ಲ ಸುಟ್ಟ ಹೋಗೈತಿ. ಇದು ಹೆಂಗ್ತದ ಮುದ್ದಿ ಹಾಕಂಡ್ಲೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಅದ. ಇದು ಜೆರಾಕ್ಸ್ ಕುಡು ಫ್ಯಾಕ್ಟ್ರಿ ಅಲ್ಲಿ ಏನ್ ಮಾಡ್ರು ಜೆರಾಕ್ಸ್ ಕುಡುದು ಮಾತಿ ಕಡೆ. ಮತ್ತ ತಂಗಿ ಇದನ್ನೆಲ್ಲ ಕಲಿಸಬೇಕಾದ್ರೆ ಯಾರು ಬೇಕು? ಇದು ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಮೊದಲು ತಾಯಿ ಬೇಕ. ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ನಿನಗ ಅರು ಆದ ಮೇಲೆ ಶಾಲ್ಯಾಗ 2ನೇದು ಗುರು. ಆದ್ರೆ ನಿನಗ ಅರು ಬರುಕಿತ್ತ ಮೊದಲ ತಾಯಿನ ನಿನಗ ಗುರು. ತಾಯಿನ ಬಿಟ್ಟ ಜಗತ್ತಿನ ನೀ ಇಲ್ಲೇ ಬಂದೇನೆ ಇಲ್ಲೇ ಬಾರಿಸ್ಕೋತೀವಿ. ಅಲ್ಲಿದೇನು ಕೂಡ ಇಲ್ಲಿ ಬಂದಿ ಪಂಡ್ರಾಪುರಕ್ಕೆ ಹೋಗುದಿತ್ತು. ಇರ್ಲಿಪ್ಪ, ಅದಕ್ಕೆ ಏನಾಗೈತಿ ಇರ್ಲಿ, ಅವ್ರದ್ದು ಒಂದು ಲಯನ ಅವ್ರದ್ದು ಒಂದು ಸಂಗೀತ ಇರ್ಲಿ. ಅದಕ್ಕೆ ಈಗ ನಮ್ಮ ಗಂಡ ಹಾಡವ್ರು ಏನೇನು ಕೇಳಿದ್ರೆಲ್ಲ ಹೇಳ್ಕೊತ ಬಂದೀವು. ಈಗ ಏನ್ ಹೇಳ್ಬೇಕಾಗ್ಯದ್ರಿಪ್ಪ? ಹೇಳ್ರಿ. ಅದಕ್ಕೆ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೀನಿ, ನಾ ಬಹಳ ದೊಡ್ಡವನು ಅಂತ ಲೆಕ್ಕ ಹೇಳಕತ್ತಿ ಅಂದ. ಹೌದ್ರಿ, ಇದು ಬ್ರಹ್ಮಂದ ಎಲ್ಲ ಬ್ರಹ್ಮ ಬ್ರಹ್ಮಂದ ಎಲ್ಲ ತಯಾರೈತಿ ಹೇಳತ್ತಾರ. ನೀವು ಹೇಳ್ತಾನ ಕರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಮಾತು ಅಲ್ಲೇ ಐತಿ. ಬ್ರಹ್ಮ ಪ್ಲಸ್ ಅಂಡ. ಅಂಡ ಅಂದ್ರ ತತ್ತಿ. ತತ್ತಿ ಒಳಗೆ ಹುಟ್ಟ್ಯ ನೀವು. ಬ್ರಹ್ಮ ಅಂದ್ರ ಬ್ರಹ್ಮಾಂಡ. ತತ್ತಿ ಅಂದ್ರೆ ಹೆಣ್ಣಿನ ಸ್ವರೂಪ. ಈಗ ನೋಡಿ ಭೂಮಿ ಹೆಂಗೈತಿ, ಗೋಲಾಕಾರ ಐತಿ. ಈ ಗೋಲಾಕಾರ ಪೃಥ್ವಿ ಒಳಗನ ಈ 84 ಲಕ್ಷ ಜೀವರಾಶಿ ಜನ್ಮ ತಾಳಿ. ಬ್ರಹ್ಮಾಂಡ. ಅಂಡ ಅಂದ್ರ ತತ್ತಿ. ತತ್ತಿ ಒಳಗೆ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ ಅಂತಾರೆ. ನಿನ್ನ ಬ್ರಹ್ಮನ ಕೆಲಸ ಇಲ್ಲ, ಅಂಡದೊಳಗೆ ತತ್ತಿ ಒಳಗೆ ಹುಟ್ಟ್ಯಾನವ. ಎಲ್ಲಿ ಹೋದ್ರು ಬಡದಾಡ್ಬೇಕು ಇಲ್ಲಿ. ಅದಕ್ಕೆ ಸಣ್ಣದೊಂದು ಗುರುನುಡಿ ಹಾಕಿ ಕೊಟ್ಟು ಬಿಡ ಸಂದ್. 4 ಗಂಟೆ ತಕ ಟೈಮ್ ಇತ್ತು, ಈಗ 3:30 ಆಗಲಕ್ಕ ಬಂದೈತಿ. ಸಣ್ಣದೊಂದು ಕ್ಯಾಲಿ ಹಿಡಿ. ಕಂದ ಕಾಶಿ ಮನ ಸವಾಲ್ ಮಾಡಿ ನಿನ್ನ ಕೇಳ್ಯಾರ, ಯಾವ ಬಡನ ಮಗ ಹಡದಾನವಳಿಗೆ ಅವರ ತಾಯಿ ತಂದೆ ಹೆಸರ, ಜನ ಹೆಸರ, ಮೂತ್ಯನ ಹೆಸರ, ಮಗನ ಹೆಸರ ಏಯಾಗ ಸಾಗೆಯಾಗ ಸಣ್ಣದೊಂದು ಕ್ಯಾಲಿ ಒಳಗೆ ಪ್ರಶ್ನೆ ಕೇಳುನಪ್ಪ ಅವಂಗ. ಕೇಳ್ರಲ್ಲ ಏನಂತೇಳಿ? ಏನಂತ್ರಿ? ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬಿಟ್ಟ ಹಾಡುವ ಪದ ಯಾಕೋ, ಪದಕ ಪದ ಉತ್ತರ ಕೊಡಬೇಕು. ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ಲೇಖಕ ಹೆಸರು? ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ಲೇಖಕ ಹೆಸರು? ಹಾದಿ ಬಿಟ್ಟು ಹಾಡುವ ಪದ ಯಾಕೋ, ಪದಕ ಪದ ಉತ್ತರ ಕೊಡಬೇಕು. ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಕುದರಿ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ತ್ರಿಶಂಕು ಹೆಸರು? ಹಾದಿ ಬಿಟ್ಟ ಹಾಡುವ ಪದ ಯಾಕೋ, ಪದಕ ಪದ ಉತ್ತರ ಕೊಡಬೇಕು. ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ಲೇಖಕ ಹೆಸರು? ಕುದುರೆ ಮುಗಿಲೆ ಹುಟ್ಟಿದವರು ಯಾರು, ಯಾಕ ಬಂತ ಲೇಖಕ ಹೆಸರು? ಹಾದಿ ಬಿಟ್ಟು ಹಾಡುವ ಪದ ಯಾಕೋ, ಪದಕ ಪದ ಉತ್ತರ ಕೊಡಬೇಕು. ಶಂಕರನ ತತ್ವವು ಯಾವ, ಓಂಕಾರಕ ಎಷ್ಟ ಅಕ್ಷರ? ಶಂಕರನ ತತ್ವವು ಯಾವ,
ಓಂಕಾರಕ ಎಷ್ಟ ಅಕ್ಷರ ಭಯಂಕಾರ ಅಂತರ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆಡುವ ಪದ ಯಾಕ ಪದಕ ಪದ ಉತ್ತರ ಹೇಳಬೇಕು ಕುದುರಿ ಮುಗಿಲೆ ಹುಟ್ಟಿದವರ್ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಕುದುರಿ ಮುಗಿಲೆ ಹುಟ್ಟಿದವರ್ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆದಿ ಬೆಟ್ಟ ಮಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ರಾವಣಗ ಶ್ರಾಪ ಕೊಟ್ಟವರ್ಯಾರೋ ರಾಮನ ಉಪದೇಶ ಗುರು ಇದ್ದ ಯಾರೋ ರಾವಣಗ ಶ್ರಾಪ ಕೊಟ್ಟವರ್ಯಾರೋ ರಾಮನ ಉಪದೇಶ ಗುರು ಇದ್ದ ಯಾರೋ ಕಾಮನ ತಾಯಿ ತಂದಿ ಹೇಳಬೇಕು ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆದಿ ಬೆಟ್ಟ ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಕುದುರಿ ಮುಗಿಲೆ ಹುಟ್ಟಿದವರ್ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಕುದುರಿ ಮುಗಿಲೆ ಹುಟ್ಟಿದವರ್ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟು ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನೆ ಕವಿಗಾರೋ ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನೆ ಕವಿಗಾರೋ ಅಲ್ಲದೇಳಿ ಹಾಕಬೇಡ ನೀ ಮೆಲಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆದಿ ಬೆಟ್ಟ ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಅಂದೇವಾಡಿ ಜಗಕ್ಕ ಜಾಹಿರೋ ಕಂದ ಕಾಶಿಮಗ ದೇವಿಯ ಸರೋ ಅಂದೇವಾಡಿ ಜಗಕ್ಕ ಜಾಹಿರೋ ಕಂದ ಕಾಶಿಮಗ ದೇವಿಯ ಸರೋ ಬಂದ ನಿತ್ತೀವ ನಾವಿಲ್ಲಿ ಹಾಡುವುದಕ್ಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಕುದುರೆ ಮುಗಿಲು ಹುಟ್ಟಿದವರ್ಯಾರೋ ಯಾಕ ಬಂತದ್ರಿ ಕಗ್ಗಯ ಸರ ಆದಿ ಬಿಟ್ಟ ಹಾಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ತಗೊಂಡ ತನಕ ಗಂಡು ಹೆಚ್ಚು ಹೆಣ್ಣು ಹೆಚ್ಚು ಅಂತೇಳಿ ವಾದಗಳು ಶುರು ಆತಾವ. ಕೊನೆಗೆ ಯಾರು ಸೋಲ್ತಾರೋ ಯಾರು ಗೆದಿತಾರೋ ಅನ್ನೋದು ಬೇರೆ. ನಾವು ಪ್ರೇಕ್ಷಕರಾಗಿ ನಾವು ಒಂದು ಪ್ರಶ್ನೆ ಕೇಳ್ಬೋದು. ಒಬ್ಬ ಹೆಣ್ಮಗಳು ಅಂಬೆ ಹೊಡೆದಾಗ ಹೆಣ್ಮಗಳು ಇನ್ನೊಂದು ಊರಿಗೆ ಕೊಟ್ಟಿರ್ತದ. ಆಕಿಗೆ ತಮ್ಮ ಕರ್ಲಿಕ್ಕೆ ಹೋಗಿರ್ತಾನೆ. ತಮ್ಮ ಕರ್ಕೊಂಬರ್ತಾನೆ. ತಮ್ಮನ ಜೊತೆ ಆ ಅಕ್ಕನ ಜೊತೆ ಅಕ್ಕನ ಮಗಳು ಒಂದು ಸಣ್ಣಕ್ಕಿರ್ತಾಳೆ, ಪುಟ್ಟಿರ್ತಾಳೆ.
ಆಕೆಗೆ ಇವತ್ತು ತಮ್ಮ ಯಾವಾಗಲೂ ಕಾಡ್ತಿರ್ತಾನೆ, ಜುಟ್ಲ ಹಿಡಿದು ಚಿಮುಟುದು ಮಾಡ್ತಿರ್ತಾನೆ. ಇವನಿಗೆ ಪಾಠ ಕಲಿಸ್ಬೇಕಂತ ಹೇಳಿ ಆಕಿ ಅವು ಏನು ಮಾಡ್ತಾಳೆ ಅಂತ ಹೇಳಿ ನೋಡ್ಬೇಕಾದ್ರೆ ಅವು ಅಡುಗೆ ಮಾಡ್ತಾಳೆ. ಅಡುಗೆ ಮಾಡಿ ನಿಮ್ಮ ಮಾವಾಗ ಊಟಕ್ಕೆ ಕರಿ ಅಂತ ಹೇಳ್ತಾಳೆ. ಈಕಿ ಊಟಕ್ಕೆ ಕರಿತಾಳೆ. ಅವಾಗ ಚಿಕ್ಕ ಹುಡುಗಿ ಏನು ಹೇಳ್ತಾಳೆ ಅಂತಂದ್ರೆ ಅವ್ರ ಮಾವಾಗ ಈ ನನಗೇನು ಕಾಡ್ಸಿರ್ತಾಳಲ್ಲ ಇದ್ರದ್ದು ಸೇಡು ತೀರಿಸ್ಕೋಬೇಕಂತೇಳಿ ಒಂದು ಒಗಟು ಹೇಳ್ತಾಳೆ. ನೀವು ಇಬ್ಬರು ಕೇಳ್ಬೇಕು. ಒಗಟು ಹೇಳ್ತಾಳೆ. ಏನು ಹೇಳ್ತಾಳೆ? ಉತ್ತರನ ತಾಯಿಯ ತಮ್ಮನ ಕತ್ತಲೋಳ್ ಕತ್ತರಿಸಿದವನ ಅಗ್ರಜನ ಪಿತನ ವಾಹನನ ಮಡದಿ ಪ್ರಸೂತಿಸಿಯಳು. ಊಟಕ್ಕೆ ಬಾ. ಅವ್ನು ಹುಚ್ಚಿಡ್ದು ಹೋತು. ನನಗೆ 30 ವರ್ಷ ಆಗ್ಯದ, ನನಗೇನೂ ಗೊತ್ತಿಲ್ಲ, ನೀ ಎಲ್ಲ ಚಿಟ್ಪುಟ್ಟು ಹುಡುಗಿ ನನಗೆ ಸೋಲಿಸ್ಬಿಟ್ಟಿಲ್ಲ ಅಂತೇಳಿ. ಇದರ ಅರ್ಥ ಯಾರು ಹೇಳ್ತೀರಿ ಅವ್ರು ಗೆದ್ದಾಗ. ನೀವು ಹೇಳಿದ್ರೆ ಹೆಣ್ಣು ಗೆದ್ದಾಗ, ಅವ್ರು ಹೇಳಿದ್ರೆ ಗಂಡು ಗೆದ್ದಾಗ. ಆಮೇಲೆ ಇನ್ನೊಂದು ನಮ್ಮದು ನಿವೇದನೆ ಇದೆ ಏನದಂತಂದ್ರೆ, ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿ ಏನಕ್ಕೆ ಬರ್ಕೊಳ್ಳೋದು ಬೇಡ್ರಿ, ಬರ್ಕೊಂಡೇ ಇಟ್ಬಿಟ್ಟಿನ ನೀವು ತೋರಿ. ಅದೇ ರೀತಿಯಾಗಿ ಯಾವ ನಮ್ಮ ಪ್ರಶಾಂತ್ ಅಣ್ಣ ಅವರು ಬೈರೋಣಿಗೆ ಸಾಕಿನ ಜೇವ್ರ ಇವರಾದ್ರು ಈ ನಮ್ಮ ಈಗ ಯಾರು 51 ಕೊಟ್ಟಾರ, 101 ಕೊಟ್ಟಾರ. ಈ ಭಾಗದೊಳಗೆ ಒಂದು ಪ್ರೇಕ್ಷಕರದ್ದು ಏನು ಅಪೇಕ್ಷೆ ಇದೆ ಅಂತಂದ್ರೆ, ಈ ಭಾಗದೊಳಗೆ ನನಗೆ ತಿಳಿದ ಮಟ್ಟಿಗೆ ನಿರ್ಗುಡಿ ಕಾಶಿನಾಥ್ ಪಾಟ್ಲ ಅಂತ ಹೇಳಿದ್ರು. ಬಹುಶಃ ಅವರು ಲಿಂಗೈಕ್ಯರಾಗಿದಾರ ಅಂತ ಅನಿಸ್ತದೆ. ನಾ ಕರ್ಜಿಗೆ ಒಳಗೆ ಅವ್ರ ಗೀಗಿ ಪದ ಕೇಳುವಾಗ ಅಲ್ಲಿ ಎಷ್ಟು ಜನ, ಸಾವಿರಾರು ಜನ ಕೂತಿತ್ತು. ಪ್ರತಿಯೊಬ್ಬರು ಕಣ್ಣಾಗ ನೀರಿದ್ದು. ಅವರು ಇಂಡಿ ತಾಲೂಕಿನ ಮಿರ್ಗಿಯ ಯಲ್ಲಾಲಿಂಗ ಮಹಾರಾಜರ ಭಕ್ತಿ ಪ್ರಧಾನವಾದ ಗೀಗೆ ಪದ ಹಾಡಿದ್ರು. ಒಂದು ಕಲಬುರ್ಗಿ ಬಲ್ಲಿ ಕೊಳ್ಳೂರದ ನಸರುದ್ದೀನ್ ಸಾಬ್ರು ಅವರು ಬಹುಶಃ ತೀರ್ಕೊಂಡಾರ. ಅವರು ಇರಲಿಲ್ಲ, ಅವರು ಶಾಣ ಬಸಪ್ಪನ ಭಕ್ತಿ ಪ್ರಧಾನವಾದ ಗೀಗಿ ಪದಗಳನ್ನು ಹಾಡಿದರು. ಇಲ್ಲಿ ತನಕ ಇಬ್ಬರು ಹೆಣ್ಣು ಗಂಡು ಹೆಚ್ಚು ಅಂತೇಳಿ ಭಾಳ ಚಲೋ ಹಾಡ್ಯಾರ. ಇವುಗಳನ್ನು ಬಿಟ್ಟು ಭಕ್ತಿ ಪ್ರಧಾನವಾದ ಶಾಣ ಬಸಪ್ಪ, ಬಸವೇಶ್ವರ, ಆಮೇಲೆ ಹೈದರ ಖಾಜಾ ಸಾಬ, ಆಮೇಲೆ ಮಿರ್ಗಿಯ ಯಲ್ಲಪ್ಪತ್ಯ, ಬಹುಶಃ ಇವ್ರು ಗುರುಗಳು ಬೇರೆ ಆಗೋದ್ರಿಂದ ರಾಮದುರ್ಗದವ್ರಿಗೆ ಈ ಭಾಗದ ವೈಶಿಷ್ಟ್ಯಗಳು ಗೊತ್ತಿರಲಿಕ್ಕಿಲ್ಲ. ಆ ಭಾಗದಾಗ ಯಾವುದಾದ್ರೂ ಒಂದು ವೈಶಿಷ್ಟ್ಯಪೂರ್ಣವಾದ ಭಕ್ತಿ ಪ್ರಧಾನವಾದ ಹಾಡನ್ನು ಹಾಡಿ ನಮ್ಮನ್ನ ಭಕ್ತಿ ಮಾರ್ಗದೊಳಗೆ ಒಯ್ಯಲಿ ಅಂತೇಳಿ ಇವರಿಬ್ಬರಲ್ಲಿ ವಿನಂತಿಸ್ಕೊಳ್ಳುವೆವು. ಓಕೆ.